ವಿಚಾರವಂತರಿಂದ ವಿಚಾರ ಲಹರಿ ಪುಸ್ತಕ ಬಿಡುಗಡೆ ಜೊತೆಗೆ ನಿವೃತ್ತ ಶಿಕ್ಷಕರ ಸಮಾಗಮ ಕಾರ್ಯಕ್ರಮ. ಕಲಬುರಗಿ ಜಿಲ್ಲೆಯ ಗಡಿನಾಡು ಹಳ್ಳಿಗಳು ರಾಜ್ಯದಲ್ಲಿಯೇ ಒಂದಿಲ್ಲ ಒಂದು ವಿಷಯದಲ್ಲಿ ಸದ್ದು ಮಾಡ್ತಾ ಬಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ನಿವೃತ್ತ ಶಿಕ್ಷಕರು ಬರೆದಿರುವ ಪುಸ್ತಕ ಬಿಡುಗಡೆಗೆ ಸಮಾರಂಭ ಗಡಿನಾಡು ಗ್ರಾಮ ಬಳೂರ್ಗಿಯಲ್ಲಿ ನಡೆಯುತ್ತಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಿಕ್ಷಕ ಅಣ್ಣರಾವ್ ಪಾಟೀಲ್ ಅವರು, ಗುರುವಿನ ಗುಲಾಮನಾಗುವ ತನಕ ಸಿಗದಣ್ಣ ಮುಕ್ತಿ ಎನ್ನುವ ಮಾತಿನಂತೆ ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ನಾವು ಋಣಿಯಾಗದಿದ್ದರೆ ನಮ್ಮ ಜೀವನದ ಸಾರ್ಥಕತೆ ವ್ಯರ್ಥವಾಗುತ್ತೆ. ಅಫ್ಜಲ್ಪುರ ತಾಲೂಕಿನ ಬಳೂರ್ಗಿ ಗ್ರಾಮದ ಸುಮಾರು 90 ವರ್ಷದ ನಿವೃತ್ತ ಶಿಕ್ಷಕರು ವಿಚಾರ ಲಹರಿ ಎಂಬ ಪುಸ್ತಕ ಬರೆದಿದ್ದಾರೆ. ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ದಿನಾಂಕ 23ರ ಭಾನುವಾರದಂದು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ ಅಂತ ತಿಳಿಸಿದರು. ನಂತರ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಯಲ್ಲಪ್ಪ ಪೂಜಾರಿ ಅವರು, ವಿದ್ಯಾರ್ಥಿಗಳ ಜೀವನದ ಸಂಜೀವಿನಿ ಶಾಲಾ ಶಿಕ್ಷಕರಾಗಿರ್ತಾರೆ. ಇಂದಿನ ಅಂತರ್ಜಾಲ ಯುಗದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಇರುವ ಗೌರವ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಬೆಳವಣಿಗೆ ಮುಂದೆ ಸಾಗಿದರೆ ವಿದ್ಯಾರ್ಥಿ ಶಿಕ್ಷಕರ ಸಂಬಂಧಕ್ಕೆ ಕುತ್ತು ತರುವ ದಿನಗಳು ಹತ್ತಿರದಲ್ಲಿವೆ ಎನಿಸುತ್ತೆ. ಅದಕ್ಕಾಗಿ ಗಡಿ ಗ್ರಾಮದಲ್ಲಿ ಫಕ್ರುದ್ದೀನ್ ಗೌರ್ಕರ್ ಅವರ ವಿಚಾರ ಲಹರಿ ಪುಸ್ತಕ ಬಿಡುಗಡೆಗೆ ಜೊತೆಗೆ ಹಳೆಯ ವಿದ್ಯಾರ್ಥಿ ಬಳಗದಿಂದ ನಿವೃತ್ತ ಶಿಕ್ಷಕರ ಸಮಾಗಮ ಕಾರ್ಯಕ್ರಮ ನಡೆಯಲಿದೆ. ಸುತ್ತಮುತ್ತಲಿನ ಗ್ರಾಮದ ವಿಚಾರವಂತರು, ಬುದ್ಧಿಜೀವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮನವಿ ಮಾಡಿದರು. ತದನಂತರ ಮಾತನಾಡಿದ ಪ್ರಾಧ್ಯಾಪಕ ಡಾಕ್ಟರ್ ಗೌತಮ ಸಕ್ಕರಗಿ ಅವರು, ಒಬ್ಬ ನಿವೃತ್ತ ಶಿಕ್ಷಕರನ್ನು ಸುಮಾರು 40 ವರ್ಷಗಳ ನಂತರವೂ ಕೂಡ ನೆನಪಿನಲ್ಲಿಟ್ಕೊಂಡು ಅವರನ್ನು ಸ್ಮರಿಸೋದು ಈಗಿನ ಕಾಲದಲ್ಲಿ ಅದ್ಭುತವೇ ಸರಿ. ಸಮುದಾಯದ ಅದರಲ್ಲಿ ಸಮಾಜ ಹೋಗ್ತಾ ಇದ್ದರೆ ಒಬ್ಬ ಇಸ್ಲಾಂ ಧರ್ಮದ ನಿವೃತ್ತ ಶಿಕ್ಷಕರು ಬರೆದಿರುವ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಒಗ್ಗೂಡಿ ಮಾಡ್ತಾ ಇರುವುದು ಸಾಮರಸ್ಯಕ್ಕೆ ಅಪರೂಪದ ಉದಾಹರಣೆಯಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ನೀಡುವ ಗೌರವ ಹೆಚ್ಚಾಗಬೇಕು, ಇಬ್ಬರ ನಡುವಿನ ಗೌರವಪೂರ್ಣ ವ್ಯಕ್ತಿತ್ವ ವೃದ್ಧಿಯಾಗಬೇಕು ಅನ್ನುವುದು ಕಾರ್ಯಕ್ರಮದ ಸಂದೇಶವಾಗಿದೆ ಎಂದರು. ಫಕ್ರುದ್ದೀನ್ ಸರ್ ಅವರು ಬರೆದಂಥ ವಿಚಾರ ಲಹರಿ ಪುಸ್ತಕದಲ್ಲಿ ಅವರ ವ್ಯಕ್ತಿತ್ವ ಮತ್ತು ಅವರ ಗುಣದ ಜೊತೆಗೆ ಅವರು ಕೊಟ್ಟಂಥ ಸಮಾಜಕ್ಕಾಗಲಿ ವಿದ್ಯಾರ್ಥಿಗಳಿಗೆ ಆಗಲಿ ಅಮೂಲ್ಯವಾದಂಥ ಕಾಣಿಕೆ ಮತ್ತು ಸಲಹೆಗಳನ್ನು ಕೊಡುವುದರ ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಒಂದು ಗಾದೆ ಮಾತು ಬರುತ್ತದೆ. ಏನಪ್ಪಾ ಅಂತಂದ್ರೆ ಅಹಂಕಾರ ಮತ್ತೊಬ್ಬರನ್ನು ತಲೆಬಾಗಿಸಿ ಸಂತೋಷ ಪಟ್ಟರೆ ಸಂಸ್ಕಾರ ಅಂತಕ್ಕಂಥ ತಾನೇ ತಲೆಬಾಗಿ ಏನಪ್ಪಾ ಅಂದ್ರೆ ಸಂತೋಷವನ್ನು ಪಡುತ್ತದೆ ಅಂತ. ಹಂಗೆ ಫಕ್ರುದ್ದೀನ್ ಸರ್ ಅವರು ಅಪಾರವಾದಂಥ ವಿದ್ಯಾರ್ಥಿ ಬಳಗಕ್ಕೆ ಏನಪ್ಪಾ ಅಂದ್ರೆ ತಲೆಬಾಗಿ ಏನಪ್ಪಾ ಅಂದ್ರೆ ನಮಸ್ಕರಿಸಿ ಏನಪ್ಪಾ ಅಂತ ಕೇಳಿದ್ರೆ ಮತ್ತೊಬ್ಬರಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಪಟ್ಟು ಅತ್ಯುನ್ನತ ಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಕ್ಕಾಗಿ ಅವರ ಒಂದು ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರ ವಿಚಾರ ಲಹರಿ ಪುಸ್ತಕದ ಬಿಡುಗಡೆಯ ಜೊತೆಗೆ ಅವರಿಗೆ ಅದ್ದೂರಿಯಾಗಿ ನಾವು ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನು ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಇಡೀ ಶಿಷ್ಯ ಬಳಗ ಏನಪ್ಪಾ ಅಂದ್ರೆ ಹೆಗಲ ಮೇಲೆ ಹೊತ್ತುಕೊಂಡು ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಆಗ ಶ್ರೀ ಫಕ್ರುದ್ದೀನ್ ಗೌರ್ಕರ್ ನಿವೃತ್ತ ಗುರುಗಳು ಅವರು ಈಗಾಗಲೇ ಒಂದು ವಿಚಾರ ಲಹರಿ ಪುಸ್ತಕವನ್ನು ಕವನ ಸಂಕಲನ ಬರೆದಿದ್ದು, ಅದು ದಿನಾಂಕ 23/6/2024 ರವಿವಾರ ಬೆಳಗ್ಗೆ 10:30ಕ್ಕೆ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಕೃತಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆ ಮತ್ತು ತಾಲೂಕಿನ ಸಾಹಿತಿಗಳು ಹಾಗೂ ನಮ್ಮ ತಾಲೂಕಿನ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ಮಾನ್ಯ ಶಾಸಕರು ಆಗಮಿಸಲಿದ್ದಾರೆ. ಸಮಸ್ತ ಬಳೂರ್ಗಿ ಗ್ರಾಮದ ಹಿರಿಯರು ಮತ್ತು ಮುಖಂಡರು, ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಸಾಕಷ್ಟು ಯೋಜಿತವಾಗಿ ರೂಪಿಸಿ ಒಂದು ಯಶಸ್ವಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದಾರೆ. ಜೊತೆಗೆ ಗುರುವಂದನಾ ಕಾರ್ಯಕ್ರಮ, ಆ ಒಂದು ಫಕ್ರುದ್ದೀನ್ ಸರ್ ಗುರುಗಳ ಸಮವಯಸ್ಸಿನ ಏನು ವೃತ್ತಿಯಲ್ಲಿರ್ತಕ್ಕಂಥವ್ರು ನಿವೃತ್ತಿ ಹೊಂದಿರತಕ್ಕಂಥ ಗುರುವೃಂದ ಬಳಗಕ್ಕೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಿದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಮತ್ತು ಇನ್ನೊಂದು ಸರ್ ಹೇಳಿದಾಗ ಹಳ್ಳಿ ಗಡಿ ಭಾಗದಲ್ಲಿ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಎಲೆಮರೆಕಾಯಿಂದ ಬೆಳತಕ್ಕಂಥ ಸಾಹಿತಿಗಳಿಗೂ ಇದೊಂದು ಪ್ರೋತ್ಸಾಹ ಕೊಟ್ಟಾಗ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕೂಡ ಅವರ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳಿದ್ದೀವಿ. ಹೀಗಾಗಿ ಅವರ ವಿಚಾರಗಳು ಮತ್ತು ಈ ವಿಚಾರ ಲಹರಿಯಲ್ಲಿ ಒಂದಿಷ್ಟು ಕವನಗಳಿವೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳ ಕುರಿತು ಮಾತಾಡಿದಂಥದ್ದಿದೆ. ಈ ಸಮಸ್ಯೆಗಳ ಒಂದು ವಿಚಾರ ಲಹರಿ ಸಾಹಿತ್ಯವನ್ನೇನಪ್ಪ ನಮ್ಮ ಗುರುಗಳು ಇವತ್ತು ದಿವಸ ಆ ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೂ ಕೂಡ ಒಂದು ಹೆಮ್ಮೆ. ಮತ್ತು ಆ ಫಕ್ರುದ್ದೀನ್ ಸರ್ ಅಂತಕ್ಕಂಥ ಒಬ್ಬ ಮೇರು ಶಿಕ್ಷಕ
ಆ ಶಿಕ್ಷಕನ ಒಂದು ವಿಚಾರಧಾರೆಗಳು ಕೂಡ ನಾವು ಅಳವಡಿಸಿಕೊಳ್ಬೇಕಾದಂತ ಒಂದು ಇವತ್ತಿನ ದಿವಸ ಅನಿವಾರ್ಯತೆ ಇದೆ. ಅಂತ ಗುರುವಿನ ಒಂದು ಮಾರ್ಗದರ್ಶನ, ಅಂತ ಗುರುವಿನ ಒಂದು ಏನಪ್ಪ ಅಂದ್ರೆ ನಾವು ಇವತ್ತು ನಾಳೆ ದಿನ ಏನಪ್ಪ ಅಂದ್ರೆ ದರ್ಶನ ತಗೋತಾ ಇದ್ದೀವಿ. ಅಂತ ಗುರು ನಮ್ಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ಏನಪ್ಪ ಗುರುವಿನ ಗುರುವಂದನ ಕಾರ್ಯಕ್ರಮಕ್ಕೆ ಎಲ್ಲಾ ಶಿಷ್ಯ ಬಳಗ ಆಗಮಿಸಿ ಒಂದು ಅದ್ದೂರಿ ಆದಂತಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪರ್ದೀನ ಪಿರುಜಾದೆ, ಶಿಕ್ಷಕ ಶಿವಪ್ಪ ಪೂಜಾರಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.